ಇನ್ನು ಬೆಳಗಾವಿ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಒಂದು ಕಡೆಗೆ ಮಳೆ ಮುಂದುವರಿತಾನೇ ಇದೆ. ದೂದ್ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾಳೆ. ನೋಡಿ, ಇದು ದೂದ್ ಗಂಗಾ ಪ್ರಭಾವ. ಆ ಲೈಟಿನ ಕಂಬಗಳು ನೋಡಿ ಎಲ್ಲಿಂದ ಎಲ್ಲಿ ತನಕ ಬಂದಿವೆ. ಅಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ಅಂತ ಅರ್ಥ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಮಳೆ ಮುಂದುವರೆದಿರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ದೂದ್ಗಂಗಾ ನದಿ ತಟದಲ್ಲಿರುವಂತಹ ಜಮೀನುಗಳು ಈಗಾಗಲೇ ಮುಳುಗಡೆಯಾಗಿದ್ದು, ಈಗ ದೂದ್ಗಂಗಾ ನದಿ ಪಕ್ಕದಲ್ಲಿರುವಂಥ ಗ್ರಾಮಗಳಿಗೆ ನದಿ ನೀರು ನುಗ್ಗುವಂಥ ಆತಂಕ ಎದುರಾಗಿರುವಂಥದ್ದು. ಬಹುತೇಕ ಈಗಾಗಲೇ ಗ್ರಾಮಗಳಿಗೆ ನದಿ ನೀರು ಎಂಟ್ರಿ ಕೂಡ ಆಗಿರುವಂಥದ್ದು. ನಾನೀಗ ಕಾರದಗ ಗ್ರಾಮದ ಹೊರವಲಯದಲ್ಲಿ ಇದ್ದೇನೆ. ಸದ್ಯ ನೀವೀಗ ದೃಶ್ಯಾವಳಿಗಳನ್ನು ಏನು ನೋಡ್ತಾ ಇದ್ರಿ, ಈಗಾಗಲೇ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿರುವಂಥದ್ದನ್ನು ನೀವೀಗ ನೋಡಬಹುದಾಗಿದೆ. ಬಹುತೇಕ ಕಳೆದ 5 ದಿನಗಳಿಂದ ನಿರಂತರವಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಇಲ್ಲಿವರೆಗೂ ಜಮೀನುಗಳಿಗೆ ಮತ್ತು ದರ್ಗಾ ದೇವಸ್ಥಾನಗಳಿಗೆ ನುಗ್ಗಿದಂಥ ನೀರು ಇದೀಗ ಮನೆಗಳಿಗೂ ನೀರು ನುಗ್ಗಕ್ಕೆ ಶುರುವಾಗಿರುವಂಥದ್ದು. ಈ ಕಾರದಗ ಗ್ರಾಮದ ಹೊರವಲಯದಲ್ಲಿರುವಂಥ ಕೆಲವೊಂದಿಷ್ಟು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿದೆ. ಇದೇ ರೀತಿ ಮಳೆ ಮುಂದುವರೆದಿದೆ. ಆದರೆ ಈ ಒಂದು ನದಿಗೆ ಹೊಂದಿಕೊಂಡಿರುವಂಥ ಗ್ರಾಮಗಳಿಗೆ ನೀರು ನುಗ್ಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಆತಂಕ ಕೂಡ ಎದುರಾಗಿರುವಂಥದ್ದು. ನೀವೀಗ ಏನು ನೋಡ್ತಾ ಇದ್ರಿ, ಕೇವಲ ಇಲ್ಲಿಂದ ಸುಮಾರು ಒಂದು 10 ಅಡಿಯಷ್ಟು ದೂರದಲ್ಲಿರುವಂಥ ಶಾಲೆಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಎದುರಾಗಿರುವಂಥದ್ದು. ಕೆಲ ವರ್ಷಗಳ ಹಿಂದೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು, ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿ ಪ್ರವಾಹದ ಪರಿಸ್ಥಿತಿಯನ್ನು ಈ ಗ್ರಾಮದ ಜನರು ಎದುರಿಸಿದ್ರು. ಈಗ ಮತ್ತೆ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಭೀತಿಯನ್ನು ಈ ಗ್ರಾಮಸ್ಥರು ಎದುರಿಸ್ತಾ ಇರುವಂಥದ್ದು. ಸದ್ಯ ಈಗ ಒಂದು ಕಡೆ ಮನೆಗಳು ಮುಳುಗಡೆ ಆಗಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಇದೇ ರೀತಿ ಮಳೆ ಮುಂದುವರೆದಿರುವಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿದೆ. ನಿರಂತರವಾಗಿ ಮಳೆ ಈ ಭಾಗದಲ್ಲೂ ಕೂಡ ಮುಂದುವರೆದಿರುವಂಥದ್ದು. ಸತತವಾಗಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಮಹಾರಾಷ್ಟ್ರದ ಘಟ್ಟ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆಯಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನದಿಗಳಿಗೆ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ಪ್ರವಾಹದ ಪರಿಸ್ಥಿತಿಯನ್ನು ಈ ಭಾಗದ ಜನರು ಎದುರಿಸ್ತಾ ಇರುವಂಥದ್ದು. ಒಂದು ಕಡೆ ಮನೆಗಳು ಮುಳುಗಡೆ ಆಗಿದ್ದಾವೆ. ಮನೆ ಅಕ್ಕಪಕ್ಕದಲ್ಲಿರುವಂಥ ಜಮೀನುಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಹೀಗಾಗಿ ಒಂದು ಹಂತದಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ರೆ, ಮತ್ತೊಂದು ಕಡೆ ನದಿ ಪಕ್ಕದಲ್ಲಿರುವಂತಹ ಗ್ರಾಮಗಳಿಗೂ ಕೂಡ ಈಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸುವಂತಹ ಸ್ಥಿತಿಗೆ ಈಗ ಬೆಳಗಾವಿಯ ಜಿಲ್ಲಾಡಳಿತ ಬಂದಿರುವಂಥದ್ದು. ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಆದರೆ ಯಾವಾಗ ಮನೆಗಳಿಗೆ ಏನಾದರೂ ನೀರು ನುಗ್ಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ತಕ್ಷಣ ಕಾಳಜಿ ಕೇಂದ್ರವನ್ನು ತೆಗೆದು ಎಲ್ಲರನ್ನೂ ಶಿಫ್ಟ್ ಮಾಡೋಕ್ಕೂ ಕೂಡ ಈಗಾಗಲೇ ತಯಾರನ್ನ ನಡೆಸಿರುವಂಥದ್ದು. ಕ್ಯಾಮ್ರಾಮನ್ ಸದಾಶಿವ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.